ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಸಂಬಂಧಪಟ್ಟಂಗೆ ಪೊಲೀಸ್ ಕಮಿಷನರ್ ಕಚೇರಿಗೆ ವಿಜಯಲಕ್ಷ್ಮಿ ಮತ್ತೆ ಭೇಟಿ ಕೊಟ್ಟಿದ್ದಾರೆ. ಸಿಸಿಬಿ ಜಂಟಿ ಆಯುಕ್ತರ ಭೇಟಿಗೆ ಆಗಮಿಸಿದ್ರು ವಿಜಯಲಕ್ಷ್ಮಿ. ಅಶ್ಲೀಲ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೇಸ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಮಿಷನರ್ ಕಚೇರಿಗೆ ಆಗಮಿಸಿದ್ರು. ಸಿಸಿಬಿಯ ಜಂಟಿ ಆಯುಕ್ತರ ಭೇಟಿಗೆ ಆಗಮಿಸಿರು. ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಹಿಂದೆ ಅಜಯ್ ಹಿಲೋರಿಗೆ ದೂರನ್ನು ಕೊಟ್ಟಿದ್ದು, ಅವರನ್ನ ಭೇಟಿಯಾಗಿದ್ದಾರೆ. ಅಜಯ್ ಹಿಲೋರಿ ಸಿಕ್ಕಿಲ್ಲ ಇವತ್ತು. ಹಿನ್ನೆಲೆಯಲ್ಲಿ ಕಮಿಷನರ್ನ ಭೇಟಿಯಾಗಿರೋದು ವಿಜಯಲಕ್ಷ್ಮಿ ಅವರು. ಅಶ್ಲೀಲ ಕಾಮೆಂಟ್ ಕೇಸ್ನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಅಂದ್ರೆ ಏನೇನಾಗಿದೆ ಇಲ್ಲಿವರೆಗಿನ ತನಿಖೆ ಪ್ರಕರಣದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರು ಬಂದು. ಇದಾದ್ಮೇಲೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಅಲ್ಲಿಂದ ವಿಜಯಲಕ್ಷ್ಮಿ ತೆರಳಿದ್ರು. ಅವ್ರಿಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಸ್ಗಳನ್ನು ಅಲ್ಲಿ ಕೊಟ್ಟಿಲ್ಲ. ಬಂದಿರುವಂತಹ ಕಾರಣ ಅವರ ಕಂಪ್ಲೇಂಟ್ ಏನು ಲಾರ್ಜ್ ಮಾಡಿದ್ದಾರೆ, ಅದು ಸಂಬಂಧಪಟ್ಟಂಗೆ ಏನು ಬೆಳವಣಿಗೆ ಆಗಿದೆ, ತನಿಖೆ ಮಾಡಿದ್ದೇನು, ಯಾರನ್ನಾದರೂ ಅರೆಸ್ಟ್ ಮಾಡಲಾಗಿದೆಯಾ, ಅಶ್ಲೀಲ ಕಮೆಂಟ್ ಹಾಕಿದ್ಯಾರು, ಎಷ್ಟು ಜನ, ಈ ಬಗ್ಗೆ ತನಿಖೆ ಏನೇನು ಆಗಿದೆ ಅಂತ ಆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಬಂದಿದ್ದು. ಬಟ್ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ವಾಪಸ್ ತೆರಳಿದ್ರು. ಯಾವುದೇ ರೀತಿಯಾದಂಥ ರಿಯಾಕ್ಷನ್ಸ್ಗಳನ್ನು ಮಾಧ್ಯಮಗಳಿಗೆ ಅವರು ಕೊಟ್ಟಿಲ್ಲ. ಸಿಸಿಬಿ ಡಿಸಿಪಿ ರಾಜಾ ಖಾಸಿಮರಿಂದ ಮಾಹಿತಿಯನ್ನು ಪಡೆದಿದ್ದು, ತನಿಖೆಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಸಿಪಿ. ಸುಮಾರು 18 ಸೋಷಿಯಲ್ ಮೀಡಿಯಾ ಖಾತೆಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದು. ಈ ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿಯನ್ನು ಪಡೆಯೋಕೆ ಆಗಮಿಸಿದ್ರು. ಯಾವುದೇ ರೀತಿಯಾದಂಥ ರಿಯಾಕ್ಷನ್ಸ್ಗಳನ್ನು ಅವರು ಮಾಧ್ಯಮಗಳ ಮುಂದೆ ಕೊಟ್ಟಿಲ್ಲ. ಕಮಿಷನರ್ ಭೇಟಿ ನಂತರದಲ್ಲಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು. ದೂರು ಕೊಟ್ಟು 1 ವಾರವಾದರೂ ಕ್ರಮ ಕೈಗೊಂಡಿಲ್ಲ ಅಂತ ತಮ್ಮ ಬೇಸರವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ನನ್ನ ದೂರನ್ನ ನಿರ್ಲಕ್ಷಿಸಲಾಗಿದೆ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಬೇರೆ ಮಹಿಳೆ ನೀಡಿದ್ದ ದೂರಿಗೆ 1 ದಿನದಲ್ಲೇ ಕ್ರಮ ಆಗಿದೆ, ಆದರೆ ನನ್ನ ದೂರನ್ನ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ. ನಾನು ನೀಡಿದ ದೂರಿನ ಬಗ್ಗೆ ನಿರ್ಲಕ್ಷ್ಯ ಯಾಕೆ ಅಂತ ಪ್ರಶ್ನೆ ಮಾಡಿರೋದು ವ್ಯವಸ್ಥೆ. ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಪ್ರಶ್ನೆ ಮಾಡಿದ್ದಾರೆ. ನನ್ನ ವಕೀಲರು ಕೇಸ್ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ನಾನು ನೀಡಿದ್ದ ದೂರಿನ ತನಿಖೆ ಯಾಕಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳನ್ನು ಮಾಡಿರೋದು. ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಪ್ರಶ್ನೆ ಮಾಡಿದ್ದಾರೆ. ಬೇರೆ ಮಹಿಳೆ ಇದೇ ವಿಚಾರವಾಗಿ ಅಂದ್ರೆ ಸೇಮ್ ಪ್ರಕರಣ ಬಗ್ಗೆ ದೂರು ಕೊಟ್ಟರೆ 1 ದಿನದಲ್ಲಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಅಂದ್ರೆ ಪರೋಕ್ಷವಾಗಿ ಒಂದ್ ಕಡೆ ವಿಜಯಲಕ್ಷ್ಮಿ ಅವರು ರಮ್ಯಾ ಅವರ ವಿಚಾರವನ್ನ ಎಳೆದು ತಂದಿರುವಂತದ್ದು. ಅಂದ್ರೆ ಅವರು ದೂರು ಕೊಟ್ರೆ 1 ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ, ಬೇರೆ ಬೇರೆ ಕ್ರಮಗಳನ್ನ ತೆಗೆದುಕೊಳ್ತಾರೆ, ನಮ್ಮನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಅಂದ್ರೆ ಇಂಟೆನ್ಷನಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ರೈಸ್ ಮಾಡಿದ್ದಾರೆ. ಆಕ್ಚುಲ್ ಆಗಿ ಈ ಪ್ರಕರಣದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ? ಅರುಣ್, ಈಗಾಗಲೇ ಏನು ವಿಜಯಲಕ್ಷ್ಮಿ ಅವರಿಗೆ ಒಂದು ಅಶ್ಲೀಲ ಕಾಮೆಂಟ್ ಮತ್ತೆ ಒಂದು ಪೋಸ್ಟ್ ಏನಾಗಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ನಡುವೆ ಈ ಒಂದು ತನಿಖೆಯಲ್ಲಿ ಪ್ರಗತಿ ಕಾಣ್ತಾ ಇಲ್ಲ ಅಂತೇಳಿ ಈಗ ವಿಜಯಲಕ್ಷ್ಮಿ ಅವರೇ ಖುದ್ದು ಪೊಲೀಸ್ ಕಮಿಷನರ್ ಅನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿರೋದು. ಈ ಒಂದು ಸಂದರ್ಭದಲ್ಲಿ ಡಿಸಿಪಿ ಕಾಸಿಂ ರಾಜ ಏನಿದ್ರೆ ಅವರಿಂದಲೂ ಕೂಡ ಕಮಿಷನರ್ ಅವರು ಖುದ್ದಾಗಿ ಮಾಹಿತಿಯನ್ನು ಪಡೆದು ತನಿಖೆ ಪ್ರಗತಿ ಏನಾಗಿದೆ ಮತ್ತೆ ಏನೆಲ್ಲ ಒಂದು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ವಿಜಯಲಕ್ಷ್ಮಿ ಅವರು ಸುಮಾರು 25 ನಿಮಿಷಗಳ ಕಾಲ ಕಮಿಷನರ್ ಅವರನ್ನ ಭೇಟಿ ಮಾಡಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಂಡು ವಾಪಸ್ ಆಗಿರೋದು. ವಾಪಸ್ ಆದ ಕೆಲವೇ ನಿಮಿಷಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಪೋಸ್ಟ್ ಅನ್ನು ಹಾಕಿ ತನಿಖೆಯ ಬಗ್ಗೆ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಅದು ಏನಂತಂದ್ರೆ ಏನು ಈ ಮೊದಲು ಬೇರೆ ಯಾರಾದರೂ ದೂರು ಕೊಟ್ಟರೆ ಕೂಡಲೇ ಆಕ್ಷನ್ ಆಗುತ್ತೆ, ಆದ್ರೆ ನಾನು ದೂರು ಕೊಟ್ಟು 1 ವಾರ ಆದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಏನು ಕ್ರಮ ಆಗಿರಲಿಲ್ಲ ಅನ್ನೋದು ರೀತಿಯ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರೋದು. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣ ದಾಖಲಾಗಿ 1 ವಾರ ಆಗಿದೆ. ಆದರೆ ಪೊಲೀಸರ ವೈಖರಿ ತನಿಖಾ ವೈಖರಿ ಏನಿದೆ ಅದು ಎಲ್ಲೋ ಒಂದ್ ಕಡೆ ಒಂದು ಏನು ತನಗೆ ಒಂದು ರೀತಿ ಬೇರೆಯವರಿಗೆ ಒಂದು ರೀತಿ ಅನ್ನೋ ರೀತಿಯಲ್ಲಿ ತಾರತಮ್ಯ ಇದೆ ಅನ್ನೋ ರೀತಿಯಲ್ಲಿ ಅವರು ಪೋಸ್ಟ್ ಅನ್ನು ಕೂಡ ಹಾಕಿರೋದು. ಆದ್ರಿಂದ ಈ ಒಂದು ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಮಾಡ್ತಿರುವಂತಹ ತನಿಖೆ ವೈಖರಿ ಯಾವ ರೀತಿ ಇದೆ ಮತ್ತೆ ಯಾವ ರೀತಿ ಅವರು ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಉಂಟು ಮಾಡಿದೆ. ಅರುಣ್, ಓಕೆ, ಮುನಿರಾಜು ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಪೊಲೀಸರು ಸರಿಯಾದ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆರೋಪವನ್ನು ವಿಜಯಲಕ್ಷ್ಮಿ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ ವಿಚಾರವಾಗಿ ಕಮಿಷನರ್ ಪ್ರತಿಕ್ರಿಯಿಸಿದ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರ ಕಡೆಯಿಂದ ರಿಯಾಕ್ಷನ್ ಬಂದಿದೆ. ವಿಜಯಲಕ್ಷ್ಮಿ ಆರೋಪ ಸುಳ್ಳು, ಪೊಲೀಸರು ಎಲ್ಲರಿಗಾಗಿ ಇದ್ದೇವೆ,
ಒಬ್ಬರಿಗೆ ಅಂತಲ್ಲ ಎಲ್ಲರಿಗಾಗಿದ್ದೇವೆ. ಈ ಕೇಸ್ನಲ್ಲಿಯೂ ಕೂಡ ಅಷ್ಟೇ, ಬೇರೆ ಕೇಸ್ನಲ್ಲೂ ಅಷ್ಟೇ. ಅಂದರೆ ಕ್ರೈಮ್ ಆಗಿದೆ ಅಂತ ಇದ್ರೆ ಎಲ್ಲವನ್ನು ಕೂಡ ನಾವು ಅದೇ ಆಂಗಲ್ನಲ್ಲಿ ನೋಡ್ತೀವಿ. CCB ಮಟ್ಟದಲ್ಲಿಯೇ FIR ದಾಖಲಿಸಿದ್ದೇವೆ, ಇನ್ನು DCP ಹಂತದಲ್ಲೇ ತನಿಖೆ ಆಗ್ತಾ ಇದೆ ಅಂತ ಸೀಮಂತ್ ಕುಮಾರ್ ಸಿಂಗ್, ವಿಜಯಲಕ್ಷ್ಮಿ ಅವರ ಆರೋಪ ಏನಿತ್ತು, ಇವರು ಕಡೆಗಣಿಸ್ತಾ ಇದ್ದಾರಾ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅನ್ನುವಂಥ ಆರೋಪ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ DCP ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ಕ್ಲೂ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಮುನಿರಾಜು ಡೀಟೇಲ್ಸ್ ಕೊಡ್ತಾರೆ. ಮುನಿರಾಜು, ವಿಜಯಲಕ್ಷ್ಮಿ ಅವರು ಲಾ ಅಂಡ್ ಆರ್ಡರ್ ಮೇಲೆ ಆರೋಪವನ್ನ ಮಾಡಿ, ಅಂದ್ರೆ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು, ಅನುಮಾನವನ್ನ ವ್ಯಕ್ತಪಡಿಸಿದ್ರು, ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಕಮಿಷನರ್ ಮಾಡಿದ್ದಾರೆ. ಅರುಣ್, ಯಾಕಂದ್ರೆ ವಿಜಯಲಕ್ಷ್ಮಿ ಅವರು ಮಾಡಿದಂತ ಒಂದು ಆರೋಪ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ತನಿಖೆ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ರಿಂದ ಅದಕ್ಕೆ ಈಗ ಖುದ್ದು ಕಮಿಷನರ್ ಅವರೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಮಾಡಿರುವಂತಹ ಆರೋಪ ಸುಳ್ಳು. ಯಾಕಂದ್ರೆ ಪೊಲೀಸ್ ಇಲಾಖೆ ಎಲ್ಲರಿಗೋಸ್ಕರ ಇರುವಂತದ್ದು, ಒಬ್ಬರಿಗೋಸ್ಕರ ಅಲ್ಲ. ಎಲ್ಲಾ ಕೇಸ್ಗಳಂತೆ ಈ ಕೇಸನ್ನು ಕೂಡ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕ್ರೈಮ್ ಬಗ್ಗೆ ಒಂದು ಕೇಸ್ ರಿಜಿಸ್ಟರ್ ಆದ್ರೆ ಅದನ್ನು ಯಾವ ರೀತಿ ತನಿಖೆ ಮಾಡಬೇಕು ಆ ರೀತಿ ತನಿಖೆ ಆಗುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಒಂದು ಪ್ರಕರಣದ ಬಗ್ಗೆ ಲೀಡ್ ಸಿಗೋದಿಲ್ಲ, ಆ ನಂತರ ಅದ್ರ ಬಗ್ಗೆ ಆಳವಾಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಆ ನಂತರ ಲೀಡ್ ಪಡ್ಕೊಳ್ಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲೂ ಕೂಡ ಇನ್ನೂ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಬೇರೆ ಪ್ರಕರಣಗಳಂತೆ ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಏನು ಈಗಾಗಲೇ ಮಾಡ್ತಾ ಇರೋದು ಏನು CCB ಹಂತದಲ್ಲೇ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ DCP ಅವರ ನೇತೃತ್ವದಲ್ಲಿ ಈ ಒಂದು ಕೇಸ್ನ ತನಿಖೆ ಆಗ್ತಾ ಇದೆ ಅಂತ ಅವರು ಒಂದು ಸಮಜಾಯಿಷಿಯನ್ನು ಕೂಡ ಕೊಟ್ಟಿರೋದು. ಆದ್ರಿಂದ ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ CCB ಮತ್ತೆ ಏನು ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅರುಣ್, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.